brought it. I'll explain. It's a manual. Holidays time nalli election contest ಮಾಡಬಾರದು ಇದೆ. ಜೊತೆಗೆ holidays ನಲ್ಲಿ nomination ತಗೊಳ್ಳಬಾರದು ಇದೆ. No nomination filing, no withdrawing. ಸರ್ಕಾರ ಏನು ಸರ್ಕ್ಯುಲರ್ ಅದು ಕೊಡಲಿ. ನಾಳೆ ನಾವು ನ್ಯಾಯಾಲಯಕ್ಕೆ ಹೋದ್ರೆ it should stand there. So I have to explain to him. ಸಪೋಸ್ ಇವತ್ತು ನೀವು ಎಕ್ಸ್ಪ್ಲೈನ್ ಮಾಡಿದ ಮೇಲೇನು ಅವರು ಎಲೆಕ್ಷನ್ ಮಾಡಿದ್ರೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಾ ಸರ್? ನೆಕ್ಸ್ಟ್ ಸ್ಟೆಪ್ ಐ ಆಮ್ ಜಸ್ಟ್ ಗೋಯಿಂಗ್ ಟು ದ ಕೋರ್ಟ್. District magistrate is an authority for that. I have to go there. For that purpose only I am bringing to him in time. This is ಓಕೆ ಸರ್. ಕೊಡ್ತೀವಿ ಆ ಕಾನೂನೆಲ್ಲ ಏನಿದೆ, ಆರ್ಡರ್ಸ್ ಎಲ್ಲ ಏನಿದೆ. ಪ್ರೆಸಿಡೆಂಟು ಪಂಚಾಯತ್ ಎಲೆಕ್ಷನ್ ವರೆಗೂ ಹಾಲಿಡೇಸ್ನಲ್ಲಿ ನಾಮಿನೇಷನ್ ತಗೊಳ್ಬಾರ್ದು ಇದೆ. MLA ಆಗಲಿ, MP ಆಗಲಿ, ಕೌನ್ಸಿಲರ್ ಆಗಲಿ, ಪಂಚಾಯತಿ ಆಗಲಿ ಆರ್ಡರ್ಸ್ ಇದೆ. ಎಲೆಕ್ಷನ್ ಕಮಿಷನ್ ಆರ್ಡರ್ ಇದೆ. ಅದನ್ನು ನಾವು ಅವ್ರಿಗೆ ತೋರಿಸ್ತೀವಿ. ಅದನ್ನು ಓವರ್ಟೇಕ್ ಮಾಡಿ ಅವ್ರಿಗೆ ಚುನಾವಣೆ ನಡೆಸಲಿ. ಕಾನೂನು ನಮ್ದು ಇದೆ ಇಲ್ವಾ? ಕೋರ್ಟ್ ಈಸ್ ದೇರ್. ಲೆಟ್ ದೆಮ್ ಟೇಕ್ ಡಿಸಿಷನ್. ಈವನ್ ಎಲೆಕ್ಟ್ ಆಗಿದ್ರೂ ಸದಾ ಕೋರ್ಟ್ ಇಸ್ ಗಿವಿಂಗ್ ಪಾಸಿಂಗ್ ಅನ್ ಆರ್ಡರ್. ಈ ಚುನಾವಣೆ ಸೆಲ್ಲುಪಡಿ ಆಗೋದನ್ನ ಹೇಳ್ಬಿಟ್ರೆ ದಟ್ಸ್ ನೆಕ್ಸ್ಟ್ ಎಲೆಕ್ಷನ್ ಇಸ್. ವಿ ಆರ್ ನಾಟ್ ಸ್ಟಾಪಿಂಗ್ ದ ಎಲೆಕ್ಷನ್. ವಿ ಆರ್ ಬ್ರಿಂಗಿಂಗ್ ಟು ದ ನೋಟಿಸ್ ನಾಮಿನೇಷನ್ ತಗೊಳ್ಬಾರ್ದು ಇದೆ. ಮುನ್ಸಿಪಾಲ್ ಆಕ್ಟ್ನಲ್ಲಿ ಹಾಲಿಡೇಸ್ನಲ್ಲಿ ಇರಬಾರ್ದು ಆಕ್ಟ್ ಇದೆ. ಎಲೆಕ್ಷನ್ ಟೈಮ್, ಹಾಲಿಡೇ ಟೈಮ್, ನಾಮಿನೇಷನ್ ಶುಡ್ ನಾಟ್ ರಿಸೀವ್ and nomination should not be withdrawn in the holidays. Today, well aware that is Valmiki Jayanti holiday. So government might have given circular to conduct the election, but it is my objection also should be accepted. This is the whip I already sent it by RPD. For the yes sir, it is by candidate. You should vote only for Republic Party of India. For monetary benefit, it should go for the and the action should be taken according to the law. ಅವ್ರದ್ದು ಶುರುವಾಗಿರೋ ಕಾಪಿ ಇದೆಯಾ? ಇದೆ ಸರ್, ನಮ್ಮ ಹತ್ರ ಅಡ್ವಾನ್ಸ್ ನಮಗೊಂದು ಕಾಪಿ ಇದೆ, ಕೊಡ್ತೀವಿ ಸರ್. ಇದು ತಮ್ಮ ಗಮನಕ್ಕೆ ತಗೊಂಡು ಹೋಗುತ್ತೆ. ಅವ್ರ ನೋಟಿಸ್ನ RPDನಲ್ಲಿ ಕಳಿಸಿದ್ದಾರೆ ಸರ್. ಕಾರ್ಯಕಲಾಪು ನ್ಯಾಯಾಲಯ ಅಥವಾ ಸರ್ಕಾರದ ಆದೇಶ ಇಲ್ಲದೆ ನಾವು ಅದನ್ನು ಸ್ಟಾಪ್ ಮಾಡೋಕ್ಕಾಗೋದಿಲ್ಲ. ಈಗಾಗಲೇ ನಿಗದಿಗೊಳಿಸಿದ್ರೆ ಚುನಾವಣೆ ಮುಗಿದಿದೆ. ಅವ್ರು ಕೊಟ್ಟಿರೋಂಥ ಅಬ್ಜೆಕ್ಷನ್ಸ್ ನಾವು ಪರಿಶೀಲನೆ ಮಾಡ್ತೀವಿ. ಎಸ್ ಸರ್, ಥ್ಯಾಂಕ್ ಯು.